ನಮಸ್ತೆ, ಹಾಯ್, ಹಲೋ, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ. ನೋಡಿ, ಏನು ವಿಷಯ ಅಂದರೆ, ನಾವು ಇಷ್ಟಪಡೋ ವ್ಯಕ್ತಿ ನಮ್ಮ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ ಅಂದಾಗ ಏನು ಮಾಡೋದು? ನೋಡಿ, ನಾವು ನಮ್ಮ ಯಾರೇ ಆಗಿರಲಿ, ನಾವು ಒಬ್ಬರ ಹತ್ರ ಮಾತಾಡುವಾಗ ಅವರು ನಮ್ಮ ಮಾತಿಗೆ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಕೇರೇ ಮಾಡ್ತಾ ಇಲ್ಲ, ನಮ್ಮ ಮಾತನ್ನು ಒಂದು ಮಿಸ್ಯೂಸ್ ಮಾಡ್ತಾರೆ ಅಂದಾಗ ನಾವು ಯಾವತ್ತೂ ಕೂಡ ಅವರ ಹತ್ರ ಮಾತಾಡ್ತಾ ಇದ್ದರೆ ನಮ್ಮ ಗೌರವ, ನಮ್ಮ ಮೆಂಟಲ್ ಹೆಲ್ತ್, ನಮ್ಮ ಗೌರವ, ನಮ್ಮ ವ್ಯಕ್ತಿತ್ವ ನಾವೇ ಹಾಳು ಮಾಡ್ಕೊಂಡು ಹೋಗ್ತೀವಿ. ಅದು ಯಾರೇ ಆಗಿರಲಿ, ನಿಮ್ಮ ಫ್ರೆಂಡ್ ಆಗಿರಲಿ, ನೀವು ಇಷ್ಟಪಡೋ ವ್ಯಕ್ತಿ ಆಗಿರಲಿ, ಯಾರೇ ಆಗಿರಲಿ. ಸೊ ಅವರ ಹತ್ರ ನಾವು ನಮ್ಮ ಮಾತಿಗೆ ಬೆಲೆನೇ ಕೊಡ್ತಾ ಇಲ್ಲ ಅಂದಾಗ, ಸೊ ಅಲ್ಲಿ ಒಂದು ಸಲ ಇರಬೇಕು, 2 ಸಲ ಇರಬೇಕು, ಮತ್ತೆ ಯಾವತ್ತೂ ಕೂಡ ಪದೇ ಪದೇ ಹೇಳ್ತಾ ಕೂತ್ಕೊಂಡ್ರೆ ನಿಮ್ಮ ವ್ಯಕ್ತಿತ್ವ ಆಗಿರ್ಬೋದು, ನಿಮ್ಮ ಒಳಗಡೆ ಏನೋ ಒಂದು ಫೀಲ್ ಆಗ್ತಾ ಹೋಗುತ್ತೆ. ನಿಮ್ಮನ್ನು ನೀವು ಕೀಳಾಗಿ ನೋಡೋ ಥರ ಆಗ್ತಾ ಹೋಗುತ್ತೆ. ಸೊ ನಿಮಗೆ ಗೊತ್ತಿಲ್ದಂಗೆ ನೀವೆಲ್ಲೋ ಕುಗ್ತಾ ಹೋಗ್ತೀರಾ ಅಂಥ ವ್ಯಕ್ತಿ ಜೊತೆ ನೀವು ಮಾತಾಡ್ತಾ ಇದ್ದರೆ. ದಯವಿಟ್ಟು ಹೇಳ್ತೀನಿ, ನಿಮ್ಮ ವ್ಯಕ್ತಿತ್ವ, ನಿಮ್ಮ ಗೌರವದ ಮುಂದೆ ಯಾವುದು ಒಳ್ಳೆಯದಲ್ಲ ಅಲ್ವಾ? ನೋಡಿ, ನಮ್ಮ ಗೌರವವನ್ನು, ನಮ್ಮ ವ್ಯಕ್ತಿತ್ವವನ್ನು ನಾವು ಕಾಪಾಡ್ತಾ ಬಂದರೆ ಖಂಡಿತ ನಾವು ಚೆನ್ನಾಗಿರ್ಬೋದು. ನಾವು ಯಾವಾಗ ನಮ್ಮ ಮಾತಿಗೆ ಕೇರ್ ಮಾಡಲ್ಲ, ನಮ್ಮನ್ನು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಅಂದಾಗ, ಸೊ ಅಂಥವ್ರ ಹತ್ರ ನಾವು ಮಾತಾಡ್ತಾ ಕೂತ್ಕೊಂಡ್ರೆ ನಮ್ಮ ಬೆಲೆ, ನಮ್ಮ ಜೀವನವನ್ನು ನಾವೇ ಹಾಳು ಮಾಡ್ಕೊಂಡು ಹೋಗ್ತೀವಿ. ಸೊ ಆ ಕಾರಣಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಅಂಥವ್ರನ್ನ ನಿಮ್ಮ ಜೀವನದಲ್ಲಿ ಇಟ್ಕೋಬೇಡಿ. ಸೊ ಅಂಥವ್ರನ್ನ ನೀವು ದೂರ ಆಗಿ, ನೀವು ಒಂದು ಹೊಸ ವಿಚಾರವನ್ನು ತಿಳ್ಕೊಳ್ಳಿ, ಹೊಸದಾಗಿ ಕಲ್ತ್ಕೊಳ್ಳಿ, ಹೊಸದಾಗಿ ನಿಮ್ಮ ಜೀವನವನ್ನು ನೀವು ಸ್ಟ್ರಾಂಗ್ ಆಗಿ ಇಟ್ಕೊಳ್ಳಿ, ನಿಮ್ಮನ್ನು ನೀವು ಖುಷಿಯಾಗಿ ಇಟ್ಕೊಳ್ಳಿ, ನಿಮ್ಮ ಕಡೆ ಗಮನ ಕೊಡಿ. ಯಾವಾಗ ನಿಮ್ಮ ಮಾತನ್ನು ಅವರು ಕೇರ್ಲೆಸ್ ಮಾಡ್ತಾರೆ, ಮಿಸ್ಯೂಸ್ ಮಾಡ್ತಾರೆ ಅಂಥ ಜನರನ್ನು ನೀವು ನಿಮ್ಮ ಜೀವನದಲ್ಲಿ ಇಟ್ಕೋಬೇಡಿ. ಯಾವಾಗ ಸೊ ನಿಮ್ಮ ಜೊತೆ ಸುಮ್ಮನೆ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡ್ತಾರಲ್ಲ, ಸೊ ಅಂಥವ್ರು ಹಾಗೆ ಮಾಡೋಕ್ಕೆ ಖಂಡಿತ ಸಾಧ್ಯ ಇದೆ. ಸೊ ಅಂಥವ್ರನ್ನ ನೀವು ಆದಷ್ಟು ದೂರ ಇಟ್ಟರೆ ನಿಮಗೆ ಒಳ್ಳೆಯದು. ನಿಮ್ಮನ್ನು ನೀವು ಚೆನ್ನಾಗಿಟ್ಕೊಳ್ಳಿ. ಸೊ ಅಂಥವರನ್ನು ನೀವು ಮಾತಾಡ್ತಾ ಹೋದಂಗೆ ಕೇರೆ ಮಾಡ್ತಾ ಇಲ್ಲ ಅಂದರೆ, ನೀವು ಪದೇ ಪದೇ ಅವರ ಹಿಂದೆನೇ ಹೋಗ್ತಾ ಇದ್ದರೆ, ಸೊ ನಿಮ್ಮ ಒಳಗಡೆ ಏನೋ ಒಂದು ವೀಕ್ ಆಗ್ತಾ ಹೋಗುತ್ತೆ. ನಿಮ್ಮ ಕೆಲಸ ಸರಿಯಾಗಿ ನಡೆಯಲ್ಲ. ಅಂದರೆ ನೀವು ಪದೇ ಅದರ ಯೋಚನೆಯಲ್ಲೇ ಇರ್ತೀರ, ಯಾಕೆ ಹಿಂಗೆ ಮಾಡಿದ್ರು, ಯಾಕೆ ಹಂಗೆ ಮಾಡಿದ್ರು ಅಂತ. ಸೊ ಇದನ್ನೆಲ್ಲ ಬಿಟ್ಟು ನಿಮ್ಮ ಕಡೆ ನೀವು ಯೋಚನೆ ಮಾಡಿ. ಸೊ ಮಾತಾಡಿಸ್ದೇ ಇದ್ದರೆ ಅಷ್ಟೇ ಹೋಯ್ತು ಅಲ್ವಾ? ಸೊ ಯಾರು ಮಾತಾಡಿಸಿಲ್ಲ, ಯಾರು ಏನು ಮಾಡಿದ್ರು ಅದು ನಮಗೆ ಬೇಕಾಗಿಲ್ಲ. ಸೊ ನಮ್ಮ ಜೀವನ, ನಮ್ಮ ಕಡೆ ನಾವು ಫೋಕಸ್ ಮಾಡೋದು ಅದಷ್ಟೇ ಬೇಕಾಗಿರೋದು. ಸೊ ಆ ರೀತಿ ನಾವು ಯೋಚನೆ ಮಾಡಿಕೊಂಡು ನಮ್ಮ ಜೀವನವನ್ನು ನಾವು ಮುಂದೆ ಸಾಗಿಸಿದರೆ ಖಂಡಿತವಾಗ್ಲೂ ನಾವು ಖುಷಿಯಾಗಿರ್ಬೋದು. ಸೊ ಅದು ಯಾರೇ ಆಗಿರಲಿ, ಮಾತಾಡಿಸ್ತಿಲ್ಲ ಅಂದಾಗ ಸೊ ನೀವು ಮೆಂಟಲಿ ಸ್ಟ್ರಾಂಗ್ ಆಗಿ ನೀವು ಕೂಡ ಅವರನ್ನು ಇಗ್ನೋರ್ ಮಾಡೋ ಥರ ಇರಬೇಕು ಅಲ್ವಾ? ಸೊ ಯಾವುದೇ ಕಾರಣಕ್ಕೂ ಅಂಥವ್ರನ್ನ ದೂರ ಇಟ್ಟಿರಿ. ನಿಮ್ಮ ಕಡೆ ಫೋಕಸ್ ಮಾಡಿ, ನಿಮ್ಮನ್ನು ನೀವು ಪ್ರೀತಿಸಿ. ಆ್ಯಂಡ್ ಯಾರು ಮಾತಾಡಿಸಿಲ್ಲ ಅಂದರೆ ಪರವಾಗಿಲ್ಲ, ನಿಮ್ಮ ಜೊತೆ ನೀವು ಮಾತಾಡ್ತಾ ಇರಿ, ಖುಷಿಯಾಗಿರಿ. ನಿಮ್ಮ ಜೊತೆ ನೀವು ಖುಷಿಯಾಗಿರೋದನ್ನು ಮಾತಾಡಿ, ಖುಷಿಯಾಗಿರೋ ಥರ ಫೀಲ್ ಮಾಡಿ. ಆ್ಯಂಡ್ ನೀವು ಸ್ಟ್ರಾಂಗ್ ಆಗಿ ಹೊಸದಾಗಿ ಏನಾದರೂ ತಿಳ್ಕೊತಾ ಇರಿ. ನಿಮ್ಮನ್ನು ನೀವು ವೀಕ್ ಅಂತ ಯಾವತ್ತೂ ನೀವು ಭಾವಿಸಬೇಡಿ. ಯಾವುದೋ ಒಬ್ಬರು ಹಾಗೆ ಮಾಡ್ತಾರೆ ಅಂದಾಗ, ಸೊ ಅದು ನಮ್ಗೆ ಗೊತ್ತಿಲ್ಲದಂಗೆ ನಮ್ಮ ಒಳಗಡೆ ಕುಗ್ತಾ ಹೋಗ್ತೀವಿ ನಾವು. ಸೊ ಆ ಕಾರಣಕ್ಕೆ ಹಾಗೆ ಆಗುತ್ತೆ ಅಂತ ಅಂದ್ಕೊಂಡು ಸೊ ಮುಂದೆ ನಡೀರಿ, ನಿಮ್ಮ ಜೀವನದ ಕಡೆ ಗಮನ ಕೊಡಿ. ಸೊ ಯಾರು ಮಾತಾಡ್ತಿಲ್ಲ ಅದೆಲ್ಲ ನಮಗೆ ಬೇಕಾಗಿಲ್ಲ ಅಲ್ವಾ? ಸೊ ನಿಮ್ಮನ್ನು ನೀವು ಪ್ರೀತಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮನ್ನು ನೀವು ಪ್ರೀತಿಸಿ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೊಸ ವಿಚಾರ ತಿಳ್ಕೊಳ್ಳಿ, ಹೊಸದಾಗಿ ನಾಲೆಜ್ ಬೆಳೆಸ್ಕೊಳ್ಳಿ. ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಖಂಡಿತ ಈ ಮಾತು ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.